ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಮ್ಮು ಮಧು ವ್ಲಾಗ್ಸ್. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ವೆಜ್ ಪಲಾವ್ನ ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ. ಇದನ್ನು ಮಾಡೋದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕ್ಯಾರೆಟ್, ಬೀನ್ಸ್, ಎಲೆಕೋಸು, ಆಲೂಗಡ್ಡೆ, ಈರುಳ್ಳಿ ಮತ್ತು ಟೊಮೆಟೊನ ನಾನು ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಈಗ ನಾನಿಲ್ಲಿ ರುಬ್ಬೋದಕ್ಕೆ ಒಂದು 10 ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಗೆ ಚಕ್ಕೆ ಲವಂಗ ಹಾಗೆ ನಾನಿಲ್ಲಿ ಬಿಸಿನೀರಲ್ಲಿ ನೆನೆಸಿ ಎತ್ತಿಟ್ಕೊಂಡಿರೋಂತಹ ಸೋಯಾ ಚಂಕ್ಸ್ನ ನಾನಿಲ್ಲಿ ತಗೋತಾ ಇದ್ದೀನಿ. ಈಗ ನಾನು ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಮತ್ತು ಅರ್ಧ ನಿಂಬೆಹಣ್ಣು ಜೊತೆಗೆ ನಾನು ಪಲಾವ್ ಐಟಮ್ಸ್ನ ನಾನಿಲ್ಲಿ ತಗೋತಾ ಇದ್ದೀನಿ. ಕಸೂರಿ ಮೇಥಿ, ಪಲಾವ್ ಎಲೆ, ಮರಾಠಿ ಮೊಗ್ಗು ಅದೆಲ್ಲನೂ ನಾನಿಲ್ಲಿ ತಗೋತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಪುದೀನ ಮತ್ತು ಕೊತ್ತಂಬರಿನೂ ಕೂಡ ವಾಶ್ ಮಾಡಿ ಇಟ್ಕೋತಾ ಇದ್ದೀನಿ. ಈಗ ಒಂದು ಜಾರ್ ತೊಗೊಂಡು ನಾನಿಲ್ಲಿ ರುಬ್ಕೊಳ್ಳೋದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಚಕ್ಕೆ ಲವಂಗ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ನಾನಿಲ್ಲಿ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಈಗ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ನಾನು ಪಲಾವ್ ಐಟಮ್ಸ್ ಏನೇನು ತೊಗೊಂಡಿದ್ದೆ ಅದನ್ನೆಲ್ಲ ಹಾಕಿ ಜೀರಿಗೆನೂ ಹಾಕಿ ನಾನು ಎಣ್ಣೆನಲ್ಲೇ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಅದೆಲ್ಲ ಫ್ರೈ ಆದಮೇಲೆ ನಾನು ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ನಾವಿಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ ಎಲ್ಲ ನೀಟಾಗಿ ಕಲರ್ ಚೇಂಜ್ ಆಗ್ತಿದೆ ಅಂತ ಅಂದಾಗ ನಾನಿಲ್ಲಿ ಟೊಮೆಟೊನ ಹಾಕ್ಕೊಂಡು ಇದನ್ನು ಕೂಡ ನಾನು ಹಾಗೇ ಫ್ರೈ ಮಾಡ್ಕೋತೀನಿ. ಈಗ ಅದೆಲ್ಲ ಫ್ರೈ ಆದಮೇಲೆ ನಾನು ಆಲೂಗಡ್ಡೆ, ಕ್ಯಾರೆಟ್, ಬೀನ್ಸ್ ಹಾಗೆಯೇ ನಾನು ಕೋಸನ್ನು ಕೂಡ ಹಾಕ್ಕೊಂಡು ಅದನ್ನು ನೀಟಾಗಿ ನಾನು ಮಿಕ್ಸ್ ಮಾಡ್ಕೋತೀನಿ. ಈಗ ಅದೆಲ್ಲ ಎಣ್ಣೆಯಲ್ಲಿ ಮಿಕ್ಸ್ ಮಾಡುವಾಗ ನಾವು ಸ್ವಲ್ಪ ಬೇಗ ತರಕಾರಿ ಎಲ್ಲ ಬೇಯಲಿ ಅಂತ ನಾನಿಲ್ಲಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ನೀವು ಕೂಡ ಉಪ್ಪು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಒಂದೇ ಸಲ ಹಾಕ್ಕೋತಾ ಇದ್ದೀನಿ. ಈಗ ಅದೆಲ್ಲನೂ ಹಾಕಿ ನಾನು ಸ್ವಲ್ಪ ಅರಿಶಿಣದ ಪುಡಿನೂ ಕೂಡ ಹಾಕಿ ನಾನು ತರಕಾರಿ ಎಲ್ಲ ನೀಟಾಗಿ ಬೇಯಲಿ ಅಂತ ನಾನು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಎಣ್ಣೆನಲ್ಲೇ ನಾನು ಅದನ್ನು ಬೇಯೋದಕ್ಕೆ ಬಿಡ್ತೀನಿ. ನೋಡ್ತಾ ಇರ್ಬೋದು ನಾನೀಗ ಅದನ್ನೆಲ್ಲನೂ ಹಾಕಿ ನಾನು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಅದೆಲ್ಲ ಮಿಕ್ಸ್ ಆದಮೇಲೆ ನಾವು ಅದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ನಾನು ಅದು ಸ್ವಲ್ಪ ತರಕಾರಿ ಎಲ್ಲ ಬೇಯೋದಕ್ಕೆ ಬಿಡ್ತೀನಿ. ಈಗ ನೋಡ್ತಾ ಇರ್ಬೋದು ಅದು ಸ್ವಲ್ಪ ಬೆಂದು ನೀರು ಕೂಡ ಬಿಟ್ಕೊಂಡಿದೆ. ಈ ಟೈಮ್ನಲ್ಲಿ ನಾನು ಮತ್ತೆ ಅದನ್ನು ತಿರುಗಿಸ್ಕೊಂಡು ನಾನೇನು ರುಬ್ಕೊಂಡಿದ್ದೆ ಆ ಮಸಾಲೆ ಎಲ್ಲನೂ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಮಸಾಲೆನೂ ಕೂಡ ಅದೇ ಥರನೇ ಸ್ವಲ್ಪ ನೀಟಾಗಿ ನೀವು ಬೇಯಿಸ್ಕೋಬೇಕು. ಈಗ ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಸೋಯಾ ಚಂಕ್ಸ್ ಏನಿತ್ತು ಅದನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಈಗ ಇದನ್ನೆಲ್ಲ ಹಾಕಿ ನಾವು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೀವು ಈ ಟೈಮಲ್ಲೇ ಸಾಲ್ಟ್ ಅಥವಾ ಖಾರ ಎಲ್ಲನೂ ನೀವು ನೋಡಿಕೊಂಡು ಹಾಕ್ಕೋಬೋದು. ಈಗ ನಾನು ಅದನ್ನು ಕೂಡ ಹಾಕಿ ಇದಕ್ಕೂ ಒಂದು ಪ್ಲೇಟ್ನ ಮುಚ್ಚಿ ನಾನು ಒಂದು ಸ್ವಲ್ಪ ಹೊತ್ತು ಅದನ್ನ ನಾನು ಬೇಯೋದಕ್ಕೆ ಬಿಡ್ತೀನಿ. ಈಗ ನೋಡ್ತಾ ಇರ್ಬೋದು ಅದು ಕಲರೆಲ್ಲ ನಿಮಗೆ ಅದೆಲ್ಲನೂ ನಾನೀಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನಿಲ್ಲಿ 2.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ ನಾನಿಲ್ಲಿ 5 ಗ್ಲಾಸಷ್ಟು ನೀರನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಅದರಲ್ಲಿ ನಾನು ಪೇಸ್ಟ್ ಮಾಡಿದ್ನಲ್ಲ ಮಸಾಲ ಅದ್ರ ಜೊತೆಗೇ ಸ್ವಲ್ಪ ನೀರನ್ನು ಹಾಕಿ ನಾನು ಜೊತೆಗೆ ಅಕ್ಕಿ ಎಷ್ಟು ತೊಗೊಂಡಿದ್ದೆ ಅದ್ರ 2ರಷ್ಟು ನೀರನ್ನು ನಾನಿಲ್ಲಿ ಹಾಕ್ಕೊಂಡು ಅದನ್ನೆಲ್ಲ ನೀಟಾಗಿ ನಾನು ನೀರು ಮತ್ತು ತರಕಾರಿ ಎಲ್ಲ ನಾನು ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅದು ಮಿಕ್ಸ್ ಆಗೋ ಅಷ್ಟರಲ್ಲಿ ನಾನು ಒಂದು ಪ್ಲೇಟ್ನ ಮುಚ್ಚಿ ಕುದಿಯೋದಕ್ಕೆ ಬಿಡ್ತೀನಿ. ಇಲ್ಲಿ ಅಕ್ಕಿನೂ ಕೂಡ ನಾನು ವಾಶ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಈಗ ಕುದಿ ಬಂದಮೇಲೆ ನಾನು ಅಕ್ಕಿನ ಹಾಕಿ ನೀಟಾಗಿ ಅದನ್ನು ನಾನು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಜಿಲ್ ನಾನಿಲ್ಲಿ ಕೂಗಿಸ್ಕೊತಾ ಇದ್ದೀನಿ. ನಮ್ಮ ಕುಕ್ಕರಲ್ಲಿ ನಾನು 1 ವಿಜಿಲ್ ಕೂಗಿಸಿದ್ರೆ ಅದು ತರಕಾರಿ ಅಕ್ಕಿ ಎಲ್ಲ ನೀಟಾಗಿ ರೈಸ್ ಎಲ್ಲ ಕುಕ್ ಆಗಿರುತ್ತೆ. ನೀವು ನಿಮ್ಮದು ಕುಕ್ಕರ್ ಯಾವ ರೀತಿ 2 ವಿಜಿಲ್ ಬೇಕಂದರೆ 2 ವಿಜಿಲ್ ಕೂಡ ನೀವು ಮಾಡ್ಕೋಬೋದು. ಈಗ ವಿಜಿಲ್ ಎಲ್ಲ ಆಗಿದೆ. ಈಗ ನೋಡ್ತಾ ಇರ್ಬೋದು ನೀವು ನಾನು ಅದು ನಮ್ಮ ಮನೇಲಿ ಕುಕ್ಕರ್ ವಿಜಿಲ್ ಬರಲಿಲ್ಲ ಅಂತ ನಾನು ಕುಕ್ಕರ್ ವಿಜಿಲ್ನ ಹಾಕಿರಲಿಲ್ಲ. ಹಾಗೆಯೇ ಅದು ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆಯೇ ದಮ್ ಕಟ್ಟೋದಕ್ಕೆ ಅಂತ ಬಿಟ್ಟಿದ್ದೆ. ನೋಡಿದ್ರಲ್ಲ ವೆಜ್ ಪಲಾವ್ ತುಂಬ ಚೆನ್ನಾಗೇ ಬಂದಿತ್ತು. ನಾನು ಕೂಡ ಹಾಗೆಯೇ ಟೇಸ್ಟ್ ಮಾಡಿ ನನ್ನ ತಮ್ಮಂಗೂ ಕೂಡ ನಾನು ಟೇಸ್ಟ್ ಮಾಡೋದಕ್ಕೆ ಕೊಟ್ಟೆ. ಅವನು ಕೂಡ ತುಂಬ ಚೆನ್ನಾಗಿತ್ತು ಅಂತ ಅಂದ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.